ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. BA6 ಸೆಮಿಸ್ಟರ್ನಲ್ಲಿ ಬರುವಂಥ ಪರಿಸರ ಅರ್ಥಶಾಸ್ತ್ರ DSC 14 ಎನ್ವೈರ್ಮೆಂಟಲ್ ಎಕನಾಮಿಕ್ಸ್ ಅಧ್ಯಾಯವಾರು ಕ್ವಶನ್ ಮತ್ತು ಕೀ ಪಾಯಿಂಟ್ಸನ್ನು ನೋಡೋಣ. ಅವು ಈ ವಿಡಿಯೋನ ಕೊನೆ ತನಕ ನೋಡ್ರಿ. ಈ ವಿಡಿಯೋ ನೋಡ್ರೆ ನೀವು 60 ಅಂಕಗಳ ಗಳಿಸ್ತೀರಿ. ಪ್ರತಿಯೊಂದು ಪಾಯಿಂಟ್ಸ್ ದವ ನೀವು ಸರಿಯಾದ ರೀತಿಯಲ್ಲಿ ಓದಬೇಕು. ಆ ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಂಡ್ರೆ ನೀವು ವಿವರಣೆ ಆರಾಮ್ ಬರಿತೀರಿ. ಅದೇ ರೀತಿ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಇಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಫಸ್ಟ್ ಒನ್ 5 ಅಂಕು ಮತ್ತು 10 ಅಂಕು ಚಾಪ್ಟರ್ ವೈಸ್ ನಾ ಹೇಳ್ತೀನಿ, ಅಟು ಡಿಸ್ಕಷನ್ ಮಾಡ್ತೀನಿ. ನೋಡಿ ಬರ್ರಿ. ಫಸ್ಟ್ ಒನ್ ಪರಿಸರದ ಅರ್ಥ ಅಥವಾ ವ್ಯಾಪ್ತಿ. ಪರಿಸರದ ಅರ್ಥ ಮತ್ತು ವ್ಯಾಪ್ತಿ. ಫಸ್ಟ್ ಒನ್ 5 ಮಾರ್ಕ್ಸ್ ಕೇಳ್ತಾನೆ. ಪರಿಸರದ ಅರ್ಥಶಾಸ್ತ್ರದ ವ್ಯಾಪ್ತಿ. ಪರಿಸರದ ಅರ್ಥ ಮತ್ತು ವ್ಯಾಪ್ತಿ ಸ್ವಲ್ಪ ಹಿಂಗೆ ಕೇಳ್ತಾನೆ. ಈ ಕ್ವಶನ್ ಏನು ಕೇಳ, ಪರಿಸರ ಅರ್ಥಶಾಸ್ತ್ರದ ವ್ಯಾಪ್ತಿ ಏನೇನು ಒಳಗೊಂಡೈತೆ ಅಂದ್ರೆ ಫಸ್ಟ್ ಒನ್ ಸಂಪನ್ಮೂಲ ಬಳಕೆ ಮತ್ತು ಸಂರಕ್ಷಣೆ. ಸೆಕೆಂಡ್ ಒನ್ ಪಾಯಿಂಟ್ಸ್ ಕ್ಷೇಮಾಭಿವೃದ್ಧಿಯ ಅರ್ಥಶಾಸ್ತ್ರ ಶಾಖೆ ಹೊಂದಿದ. ಥರ್ಡ್ ಒನ್ ರೀ ಪರಿಸರ ಗುಣಮಟ್ಟದ ವೆಚ್ಚದಲ್ಲಿ ಅಭಿವೃದ್ಧಿ. ಫೋರ್ತ್ ಒನ್ ಮಾಲಿನ್ಯ ನಿಯಂತ್ರಣ. ಫಿಫ್ತ್ ಒನ್ ಕೋಶೀಯ ಸಾಧನಗಳ ಅಧ್ಯಯನ. ಸಿಕ್ಸ್ತ್ ಒನ್ ವಿವಿಧ ಅರ್ಥ ವ್ಯವಸ್ಥೆಗಳಲ್ಲಿ ಪರಿಸರ ಸಮಸ್ಯೆಯ ಅಧ್ಯಯನ. ಸೆವೆಂತ್ ಒನ್ ಪರಿಸರದ ಸಮತೋಲನ. ನೆಕ್ಸ್ಟ್ ಒಂದು ಕ್ವಶನ್ ರೀ, ಪರಿಸರದ ಅರ್ಥಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆ. 5 ಮಾರ್ಕ್ಸ್ ಫಿಕ್ಸ್ ಇದೆ. ಆರ್ಥಿಕ ಸಮಸ್ಯೆಗಳ ಆಳವಾದ ಅರಿವು. ಸೆಕೆಂಡ್ ಒನ್ ಸಂಪನ್ಮೂಲಗಳ ಉಪಯೋಗದ ಬಗ್ಗೆ ಜ್ಞಾನ. ಥರ್ಡ್ ಒನ್ ಪರಿಸರ ಮತ್ತು ಅರ್ಥಶಾಸ್ತ್ರ ನಡುವಿನ ಸಂಬಂಧನ ವಿಶ್ಲೇಷಣೆ. ಫೋರ್ತ್ ಒನ್ ಪರಿಸರದ ಮೇಲೆ ಅಭಿವೃದ್ಧಿಯ ಚಟುವಟಿಕೆಗಳ ಪರಿಣಾಮಗಳ ಅಧ್ಯಯನ. ಫಿಫ್ತ್ ಒನ್ ಪರಿಸರ ಸಮಸ್ಯೆಗಳ ಪರಿಹಾರದ ಅರ್ಥಶಾಸ್ತ್ರದ ಪಾತ್ರದ ಅರಿವು ಆಗಿರ್ತದೆ. ಸಿಕ್ಸ್ತ್ ಒನ್ ಮಾಲಿನ್ಯ ನಿಯಂತ್ರಣದ ವಿಷಯಗಳ ಅಧ್ಯಯನ. ಸೆವೆಂತ್ ಒನ್ ವಿಭಿನ್ನ ಅರ್ಥವ್ಯವಸ್ಥೆಗಳಲ್ಲಿ ಪರಿಸರ ಸಮಸ್ಯೆಗಳ ಬಗ್ಗೆ ಮಾಹಿತಿ. ಏಳ್ತ್ ಒನ್ ಪರಿಸರದ ಪರಿಣಾಮ ವಿಶ್ಲೇಷಣೆ. 9 ಪರಿಸರದ ನೀತಿಯ ನಿರೂಪಣೆ. ಇದು ಪರಿಸರ ಅರ್ಥಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆಗಳು ನೋಡ್ಬೋದು. ನೆಕ್ಸ್ಟ್ ಒನ್ ಕ್ವಶನ್ ರೀ, ಪರಿಸರ ಮತ್ತು ಆರ್ಥಿಕ ವ್ಯವಸ್ಥೆಯ ನಡುವಿನ ಸಂಬಂಧಗಳನ್ನು ಎರಡನ್ನ ವಿವರಿಸಿರಿ ಅಥವಾ ನೀಡ್ರಿ ಅಂತ ಹೇಳ್ತಾರೆ. ಯಾವಂದ್ರೆ ಧನಾತ್ಮಕ ಮತ್ತು ಋಣಾತ್ಮಕ. ಫಸ್ಟ್ ಒನ್ ಧನಾತ್ಮಕ ಸಂಬಂಧದ ಅಂಶಗಳನ್ನು ಬರೀರಿ ಅಂತ ಕೇಳ್ತಾರೆ. ಮುಂದಿನ ಕ್ವಶನ್ ರೀ. ಫಸ್ಟ್ ಒನ್ ಅದ್ರಾಗ ಅಭಿವೃದ್ಧಿಯ ಮೂಲಾಧಾರಗಳು. ಸೆಕೆಂಡ್ ಒನ್ ಆದಾಯ ಸೃಷ್ಟಿ. ಥರ್ಡ್ ಒನ್ ಸರ್ಕಾರಕ್ಕೆ ವರಮಾನ. ಫೋರ್ತ್ ಒನ್ ಮೂಲಭೂತ ಅವಶ್ಯಕತೆಗಳ ಪೂರೈಕೆ. ಫಿಫ್ತ್ ಒನ್ ಜನರ ಆರೋಗ್ಯ ವೃದ್ಧಿ. ಸಿಕ್ಸ್ತ್ ಒನ್ ಅಭಿವೃದ್ಧಿಯ ಯೋಜನೆಯ ಪರಿಸರ ಸಂರಕ್ಷಣೆ ಆಗಿರ್ತದ. ಅಭಿವೃದ್ಧಿಯೊಡನೆ ಪರಿಸರದ ಸಮಸ್ಯೆ ಪರಿಹಾರ ಆಗ್ತದ ಎಂಬುದನ್ನು ನೋಡ್ಬೋದು. ತದನಂತರ ಪರಿಸರ ಸಂಬಂಧ ಒತ್ತಡದ ಪ್ರಮುಖ ರೂಪಗಳು ಯಾವ್ಯಾವ ಅಂದ್ರೆ ವಾಯುಮಾಲಿನ್ಯ ಆಗಿರಬಹುದು. ಸೆಕೆಂಡ್ ಕಿಕ್ಕಿರಿದಿರುವಿಕೆ ಮತ್ತು ಸಂದಣಿ ಅಂತ ಬರೀಬಹುದು, ಇಲ್ಲ ಕಿಕ್ಕಿರಿದಿರುವುದು ಅಂದ್ರೆ ಒತ್ತಡ. ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ, ಹವಾಮಾನ ಮಾಲಿನ್ಯ. ತದನಂತರ ಪರಿಸರದ ಮೇಲೆ ಜನಸಂಖ್ಯೆಯ ಬೆಳವಣಿಗೆ ಪರಿಣಾಮಗಳು ಯಾವ ಪರಿಸರದ ಮೇಲೆ ಜನಸಂಖ್ಯಾ ಬೆಳವಣಿಗೆ ಯಾವ ರೀತಿ ಆಗ್ತದ. ಜನ ಹೆಚ್ಚಳ ಆಗ್ತದ, ಜನಸಂಖ್ಯೆ ಸಾಂದ್ರತೆ ಆಗಿರ್ತದ, ಜನಸಂಖ್ಯೆ ಹೆಚ್ಚಳ ಆಗಿರ್ತದ ಇವುಗಳನ್ನು ನೋಡ್ಬೋದು. ತದನಂತರ ಬಡತನ ಮತ್ತು ಪರಿಸರ ಕುಸಿತದ ನಡುವಿನ ಸಂಬಂಧ ಏನಾಗಿರ್ತದ. ಬಡತನದ ಮತ್ತು ಪರಿಸರದ ಕುಸಿತದ ನಡುವಿನ ಸಂಬಂಧ ಏನಾಗಿರ್ತದ. ಫಸ್ಟ್ ಒನ್ ಯಾವ್ದಾರ ಜನಸಂಖ್ಯಾ ಒತ್ತಡ ಆಗಿರ್ತದ. ಸೆಕೆಂಡ್ ಆಸ್ತಿ ಹಕ್ಕುಗಳ ವಿಧಗಳಾಗಿರ್ಬೋದು. ಥರ್ಡ್ ಒನ್ ಅರಣ್ಯ ನಾಶ ಆಗಿರ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬಡತನ ಮತ್ತು ಪರಿಸರ ಮತ್ತು ಜೀವಿಯ ಪರಿಸರಗಳ ಮೇಲೆ ಹಾನಿಯನ್ನು ತಡೆಗಟ್ಟಲು ಕ್ರಮಗಳನ್ನ ಪರಿಹಾರೋಪಗಳನ್ನ ಯಾವ ರೀತಿ ಮಾಡ್ತಾರ. ಬಡತನ ಮತ್ತು ಜೀವಿಗಳ ಪರಿಸರದ ಮೇಲೆ ಹಾನಿಯನ್ನು ಉಂಟು ಮಾಡುವ ಅವ ತಡೆಗಟ್ಟುವ ಏನೇನು ಕ್ರಮಗಳ ಮಾಡ್ತಾವ ಅಥವಾ ಪರಿಹಾರೋಪಗಳನ್ನ ಮಾಡ್ತಾರ ಎಂಬುದನ್ನು ತಿಳಿಯಿರಿ. ಅದು ಫಸ್ಟ್ ಒನ್ ಭೂ ಸುಧಾರಣೆ ಆಗ್ತದ. ಸೆಕೆಂಡ್ ಒನ್ ಆಸ್ತಿ ಹಕ್ಕುಗಳನ್ನ ಸ್ಪಷ್ಟಪಡಿಸುವಿಕೆ. ಥರ್ಡ್ ಒನ್ ಪರ್ಯಾಯ ಇಂಧನದ ಮೂಲಗಳ ಅಭಿವೃದ್ಧಿ ಆಗ್ತದ. ಫೋರ್ತ್ ಒನ್ ಶಾಶ್ವತ ನೆಲೆ ವ್ಯವಸ್ಥೆ ಅಭಿವೃದ್ಧಿ ಆಗ್ತದ. ತದನಂತರ
ಪರಿಸರ ವಿಜ್ಞಾನದ ವಿಧಗಳು ಮತ್ತು ಮೂಲಾಂಶಗಳನ್ನು ಬರೆಯಿರಿ. ಫಸ್ಟ್ ಒನ್ ಜಾಗತಿಕ ಪರಿಸರ ವಿಜ್ಞಾನ, ಸೆಕೆಂಡ್ ಒನ್ ಭೂದೃಶ್ಯ ಪರಿಸರ ವಿಜ್ಞಾನ, ಥರ್ಡ್ ಒನ್ ಪರಿಸರ ವ್ಯವಸ್ಥೆಯ ಪರಿಸರ ವಿಜ್ಞಾನ, ಫೋರ್ತ್ ಒನ್ ಸಮುದಾಯ ಪರಿಸರ ವಿಜ್ಞಾನ, ಫಿಫ್ತ್ ಒನ್ ಜನಸಂಖ್ಯಾ ಪರಿಸರ ವಿಜ್ಞಾನ, ಸಿಕ್ಸ್ ಒನ್ ಸಾವಯವ ಪರಿಸರ ವಿಜ್ಞಾನ, ತದನಂತರ ಸೆವೆಂತ್ ಒನ್ ಅಣು ಪರಿಸರ ವಿಜ್ಞಾನ, 8 ಆವಾಸ ಸ್ಥಾನ ಪರಿಸರ ವಿಜ್ಞಾನ. ಇಲ್ಲಿ ಪರಿಸರ ವಿಜ್ಞಾನದ ವಿಧಗಳನ್ನು ಕೇಳಿದ್ರೆ ಇವನ್ನ ಬರಿಬೇಕು, ಅಥವಾ ಮೂಲಾಂಶ ಕೇಳಿದ್ರೆ ಈ ಪಾಯಿಂಟ್ಸ್ ಅನ್ನು ಬರಿಬೇಕ್ರಿ. ನೀವು ಪಾಯಿಂಟ್ಸ್ ಗಳನ್ನ ಏನ್ ಮಾಡ್ಬೇಕು, ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು, ಅವುಗಳನ್ನ ಬರಿಬೇಕು. ಪರಿಸರ ವಿಜ್ಞಾನದ ಪ್ರಾಮುಖ್ಯತೆ ಮತ್ತು ಮಹತ್ವ. ಪರಿಸರದ ವಿಜ್ಞಾನದ ಪ್ರಾಮುಖ್ಯತೆ, ಫಸ್ಟ್ ಒನ್ ಪರಿಸರ ಸಂರಕ್ಷಣೆ, ಸೆಕೆಂಡ್ ಒನ್ ಸಂಪನ್ಮೂಲಗಳ ನಿಗದಿಗೊಳಿಸುವಿಕೆ, ಥರ್ಡ್ ಒನ್ ಇಂಧನ ಸಂರಕ್ಷಣೆ, ಫೋರ್ತ್ ಒನ್ ಪರಿಸರದ ಸ್ನೇಹ ಪರಂಪರೆ. ಅದೇ ರೀತಿ ಪೋಷಕಾಂಶವಾಗಿರುವ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಸುಸ್ಥಿರ ಅಭಿವೃದ್ಧಿಯ ಅವಶ್ಯಕತೆಗಳನ್ನು ಪಾಯಿಂಟ್ ಇದಾವೆ, ಅವುಗಳನ್ನು ನೋಡ್ಕೊರಿ ಸರಿಯಂಗ. ರಿಯೋ ಶೃಂಗಸಭೆಯ ಪ್ರಮುಖ ಅಂಶಗಳು. ರಿಯೋ ಶೃಂಗಸಭೆಯ ಪ್ರಮುಖ ಅಂಶಗಳನ್ನ ಇಲ್ಲಿ ಒಂದು ಮಾರ್ಕ್ಸ್ ಕೇಳ್ತಾರೆ. ರಿಯೋ ಶೃಂಗಸಭೆಯ ಯಾವಾಗ ಯಾವ ವರ್ಷದಲ್ಲಿ ಬಂದದ್ ಕೇಳ್ತಾನ, ಅದನ್ನ ನೋಡ್ಕೊರಿ ಒಂದ್ ವರ್ಷಕ್ಕೆ 2 ಅಂಕಕ್ಕೆ. ತದನಂತರ ರಿಯೋ ಶೃಂಗಸಭೆಯ ಅಂಶಗಳು ಯಾವ್ಯಾವ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಆಗಿರಬಹುದು, ಬಡತನ ನಿರ್ಮೂಲನೆ ಆಗಿರಬಹುದು, ನ್ಯಾಯಸಮ್ಮತೆಯ ವ್ಯಾಪಾರ ನೀತಿ ಆಗಿರಬಹುದು, ಫೋರ್ತ್ ಒನ್ ವೈಜ್ಞಾನಿಕ ವಿಧಾನ ಆಗಿರಬಹುದು ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ ಆಗಿರಬಹುದು, ಫಿಫ್ತ್ ಒನ್ ಮಹಿಳೆಯರ ಯುವಜನ ಮತ್ತು ಸ್ಥಳೀಯ ಪಾತ್ರ ಆಗಿದೆ, ಸಿಕ್ಸ್ತ್ ಒನ್ ಮಾಹಿತಿಗೆ ಅವಕಾಶ, ಸೆವೆಂತ್ ಒನ್ ಪರಿಸರ ಸ್ನೇಹಿ ತಂತ್ರಜ್ಞಾನ. ರಿಯೋ ಶೃಂಗಸಭೆಯ ಪ್ರಮುಖ ಅಂಶಗಳನ್ನು ನೋಡಿದ್ರು ನಾವು. ಈಗ ನೆಕ್ಸ್ಟ್ ಒಂದು ಕ್ವೆಶನ್ ರೀ, ಹಸಿರು ಲೆಕ್ಕಾಚಾರದ ನ್ಯೂನ್ಯತೆ ಹಾಗೂ ರಾಷ್ಟ್ರೀಯ ಲೆಕ್ಕ ವಿಧಾನಗಳ ನ್ಯೂನ್ಯತೆಯನ್ನು ನೋಡ್ರು. ಫಸ್ಟ್ ಒನ್ ನೈಸರ್ಗಿಕ ಬಂಡವಾಳದ ಬರಿದಾಗುವಿಕೆಯನ್ನ ನಿರ್ಲಕ್ಷ್ಯ ಆಗಿರ್ಬೋದು, ಸೆಕೆಂಡ್ ಒನ್ ಮಾಲಿನ್ಯವನ್ನ ಗಣನೆಗೆ ತೆಗೆದುಕೊಳ್ಳದಿರುವಿಕೆ, ಥರ್ಡ್ ಒನ್ ರಕ್ಷಣಾತ್ಮಕ ವೆಚ್ಚಗಳ ಕಡೆಗಣನೆ ಆಗಿರ್ಬೋದು. ಹಸಿರು ನೆಕ್ಸ್ಟ್ ಕ್ವೆಶನ್, ಹಸಿರು ಒಟ್ಟಿನ ಸ್ವದೇಶಿ ಉತ್ಪನ್ನದ ವಿಧಾನ ಆರ್ ಪರಿಸರದ ಸಂಬಂಧಿ ದೇಶೀಯ ಉತ್ಪನ್ನ ಲಕ್ಷಣಗಳನ್ನು ನೋಡ್ಬೋದು. ಫಸ್ಟ್ ಒನ್ ನೈಸರ್ಗಿಕ ಸಂಪನ್ಮೂಲಗಳ ಬರಿದಾಗುವಿಕೆಯ ಪರಿಗಣನೆಯನ್ನು ನಾವು ನೋಡ್ಕೋಬಹುದು. ತದನಂತರ ಪರಿಸರ ಕುಸಿತ ವೆಚ್ಚಗಳಾಗಿರ್ಬೋದು, ಥರ್ಡ್ ಒನ್ ಪರಿಸರ ಮಾಲಿನ್ಯ ನಿವಾರಣೆಯ ವೆಚ್ಚಗಳು. ಸೊ ಫೋರ್ತ್ ಒನ್ ಇತರೆಯ ಅಂಶಗಳನ್ನು ನಾವು ಇಲ್ಲಿ ನೋಡ್ಬೋದು. ಹಸಿರು ಲೆಕ್ಕಾಚಾರ ವ್ಯಾಪ್ತಿ ಆಗಿರ್ಬೋದು, ದೇವದೇಶಗಳಾಗಿರ್ಬೋದು, ದೇವದೇಶಗಳ ಪರಿಸರ ಸಂಬಂಧಿ ಲೆಕ್ಕ ಆಗಿರ್ಬೋದು, ವೆಚ್ಚಗಳ ಮತ್ತು ಪ್ರಯೋಜನಗಳ ಅಂದಾಜುಗಳನ್ನು ನೋಡ್ಬೋದು. ತದನಂತರ ಪರಿಸರ ರಕ್ಷಣೆಗಾಗಿ ವೆಚ್ಚದ ಅಂದಾಜು ಆಗಿರ್ಬೋದು. ತದನಂತರ ಫೋರ್ತ್ ಒನ್ ಸದೃಶ್ಯ ಸಂಪತ್ತಿನ ನಿರ್ವಹಣೆಯ ಲೆಕ್ಕವನ್ನು ಇಡುವಿಕೆ ಆಗಿರ್ಬೋದು. ಪ್ರತಿ ಒಂದನ್ನ ಕ್ವೆಶನ್ ಕೇಳಿದ ಇಲ್ಲಿ ಪಾಯಿಂಟ್ಸ್ ನಾವು ಅವುಗಳನ್ನ ಸರಿಯಾಗಿ ನೋಡ್ಕೊರಿ. ಹಸಿರು ಲೆಕ್ಕಾಚಾರ ಪದ್ಧತಿಯಲ್ಲಿರುವ ದೋಷಗಳನ್ನು ನೋಡುವ ಅದ್ರ ಪಾಯಿಂಟ್ಸ್ ನೋಡ್ಕೊ ಬರ್ಕೋರಿ ಸರಿಯಾದ ರೀತಿಯಲ್ಲಿ. ಹಸಿರು ಲೆಕ್ಕಾಚಾರದ ಶ್ರೇಷ್ಠತೆಗಳನ್ನು ನೋಡ್ರಿ. ಸುಸ್ಥಿರ ಅಭಿವೃದ್ಧಿಯ ಧ್ಯೇಯೋದ್ದೇಶ ಮತ್ತು ಪ್ರದೇಶದ ಪ್ರಗತಿಯ ಸ್ಥೂಲಗಳು ಎಂಬುದನ್ನು ನೋಡಿ ತಿಳಿಸ್ರಿ ಅಂತ ಕೇಳಿದ್ರೆ ಈ ಪಾಯಿಂಟ್ಸ್ ಬರಿಬೇಕು. ಈ ಪಾಯಿಂಟ್ಸ್ ಒಳಗ 5 ರಿಂದ 6 ಪಾಯಿಂಟ್ಸ್ ಅನ್ನು ಬರಿಬೇಕು. ನೀವು 10 ಮಾರ್ಕ್ಸ್ ಕೇಳಿದ್ರೆ 7 ಪಾಯಿಂಟ್ ಬರಿಬೇಕು, ಅವುಗಳ ವಿವರಣೆ ಮಾಡಬೇಕು. ತದನಂತರ ಸುಸ್ಥಿರ ಅಭಿವೃದ್ಧಿಯ ಗುರಿ ಮತ್ತು ಧ್ಯೇಯೋದ್ದೇಶ ಗುರಿಗಳನ್ನ ನಿರ್ದೇಶನ ಮತ್ತು ಸೂಚಕಾಂಕಗಳನ್ನು ಬರೀರಿ ಅಂತ ಕೇಳ್ತಾರ. ಇಲ್ಲಿ ಬಡತನವಿಲ್ಲದಿರುವಿಕೆ, ಶೂನ್ಯ ಹಸಿವು, ಥರ್ಡ್ ಒನ್ ಒಳ್ಳೆಯ ಆರೋಗ್ಯ ಮತ್ತು ಯೋಗಕ್ಷೇಮ ಆಗಿರಬಹುದು, ಫೋರ್ತ್ ಒನ್ ಗುಣಮಟ್ಟದ ಶಿಕ್ಷಣ, ಫಿಫ್ತ್ ಒನ್ ಲಿಂಗತ್ವದ ಸಮಾನತೆ, ಸಿಕ್ಸ್ತ್ ಒನ್ ಶುದ್ಧ ನೀರು ಮತ್ತು ನೈರ್ಮಲ್ಯ, 7 ಕೈಗೆಟುಕುವ ಶುದ್ಧ ಇಂಧನ. ಹಲವಾರು ರೀತಿಯ ಪಾಯಿಂಟ್ಸ್ಗಳಂತಾವ ಇತ್ಯಾದಿ 18 ಪಾಯಿಂಟ್ಸ್ ಅದಾವ. ಇವುಗಳನ್ನ ಏನ್ ಮಾಡ್ಬೇಕಾರ ಸರಿಯಾಗಿ ನೀವು ಓದ್ಕೋಬೇಕ್ರಿ. 1ನೇ ಚಾಪ್ಟರ್ ಇಷ್ಟ ಆಯ್ತು, ಅದೇ ರೀತಿ 2nd ಚಾಪ್ಟರ್, 3rd ಚಾಪ್ಟರ್, 4th ಚಾಪ್ಟರ್ ಅಷ್ಟು ಚಾಪ್ಟರ್ಗಳ ವೈಸ್ ಅದಾವ. ನೀವು ಸರಿಯಾಗಿ ನೋಡ್ರಿ. ಈ ನೋಟ್ಸ್ ಬೇಕಂದ್ರ ಕಮೆಂಟ್ ಮಾಡ್ರಿ. ನೋಟ್ಸ್ ನಿಮ್ಗೆ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರೋದ್ನು ಅಲ್ಲಿ ಹೋಗಿ ಡೌನ್ ಮಾಡ್ಕೋರಿ. ಇದನ್ನು ಓದಿರೋ 60 ಅಂಕಗಳಿಗೆ 60 ಅಂಕಗಳನ್ನು ನೀವು ತೆಗೆದುಕೊಳ್ಬಹುದು ಸ್ನೇಹಿತರೆ. ಇಂಧನ ಆರ್ಥಿಕ ಅಭಿವೃದ್ಧಿಯ ಮಹತ್ವ, ಇಂಧನದ ಮೂಲಗಳು ಮತ್ತು ಬೆಲೆಯ ನಿರ್ಧಾರಕ ಅಂಶಗಳನ್ನು ನೋಡ್ಬೋದು. ತದನಂತರ ಪರ್ಯಾಯ ಇಂಧನದ ಮೂಲಗಳನ್ನು ನೋಡ್ಬೋದು. ಪವನ ಶಕ್ತಿ ಆಗಿರ್ಬೋದು, ಸೌರಶಕ್ತಿ, ಜೈವಿಕ ಶಕ್ತಿ, ನೈಸರ್ಗಿಕ ಅನಿಲ, ಸಾಗರ
ಉಷ್ಣತೆ ಇಂಧನ ಎಲ್ಲ ಪಾಯಿಂಟ್ಸ್ಗಳನ್ನು ನೋಡ್ಬೋದು. ಅದೇ ರೀತಿ ಮರುಬಳಕೆ ಆಗಿರಬಹುದು. ಮರುಬಳಕೆ ಮತ್ತು ಪ್ರಾಮುಖ್ಯತೆ ತ್ಯಾಜ್ಯ ವಸ್ತುಗಳ ಮರುಬಳಕೆಯ ಮಹತ್ವ ಏನಂತ ಕೇಳ್ತಾರ. ಅಂದ್ರ ಸಂಪನ್ಮೂಲ ಕೊರತೆ ಇರ್ತದ, ಪರಿಸರ ಮಾಲಿನ್ಯ ಆಗಿರ್ತದ, ವೆಚ್ಚಗಳ ಕಡಿತ ಆಗಿರ್ತದ, ತ್ಯಾಜ್ಯ ವಸ್ತು ವಿಲೇವಾರಿ ಬೇಡಿಕೆ ಕುಸಿತ ಆಗಿರ್ತದ. ಇಲ್ಲಿ ನಿಯಮಗಳು ಎಲ್ಲದ ಇಟ್ಟಿಸಿ ಉಳ್ಕಿದೆಲ್ಲ ನೋಡ್ರಿ. ಅದೇ ರೀತಿ ವಾಯು ಮಾಲಿನ್ಯದ ಮೂಲಗಳನ್ನು ನೋಡ್ಬೋದು. ಇಂಧನ ಆಕ್ಸೈಡ್ಗಳು, ಜಲಜನಕ ಸಲ್ಫರೈಡ್ ಮತ್ತು ಇಂಗಾಲದ ಮೊನಾಕ್ಸೈಡ್, ಹೈಡ್ರೋ ಕಾರ್ಬನ್ಗಳು, ಜಲಚರ ಫ್ಲೋರೋ ಮತ್ತು ಫ್ಲೋರೈಡ್ಗಳನ್ನು ನೋಡ್ಬೋದು. ಜಲಚರ ಫ್ಲೋರೈಡ್ಗಳನ್ನು ನೋಡ್ಬೋದು. ಕಣರೂಪಿ ಪದಾರ್ಥಗಳನ್ನು ನೋಡ್ಬೋದು. ತಂಬಾಸಿನ ಹೊಗೆಯನ್ನು ನೋಡ್ಬೋದು. ಕೊಳೆಗಳನ್ನ ಸುಡುವಿಕೆ ಮತ್ತು ಕಟ್ಟಡ ತ್ಯಾಜ್ಯಗಳ ವಸ್ತುಗಳನ್ನು ನೋಡ್ಬೋದು. ತದನಂತರ ವಾಯು ಮಾಲಿನ್ಯದ ಪರಿಣಾಮಗಳನ್ನ ನಾವು ತಿಳ್ಕೊಳ್ಳ. ಪ್ರಾಣಿಗಳ ಮೇಲೆ ಪರಿಣಾಮಗಳು. ಥರ್ಡ್ ಒನ್ ಸಸ್ಯ ವರ್ಗದ ಮೇಲೆ ಪರಿಣಾಮಗಳನ್ನು ಬೀರ್ತದ. ಫೋರ್ತ್ ಒನ್ ಸಾಮಗ್ರಿಗಳ ಮತ್ತು ಸರಕುಗಳ ಮೇಲೆ ಪರಿಣಾಮಗಳನ್ನು ಬೀಳ್ತದ. ಫಿಫ್ತ್ ಒನ್ ಐತಿಹಾಸಿಕ ಸ್ಮಾರಕಗಳ ಮೇಲೆ ಪರಿಣಾಮ. ಸಿಕ್ಸ್ತ್ ಒನ್ ವಾತಾವರಣ ಮತ್ತು ಹವಾಮಾನದ ಮೇಲೆ ಪರಿಣಾಮ ಬೀಳ್ತವ. ಅದೇ ರೀತಿ ಜಲ ಮಾಲಿನ್ಯಕಾರಕ 6 ವಿಧಗಳನ್ನು ಬರೆಯಿರಿ. ಜೈವಿಕ ಮೂಲಧಾರಿತಗಳು DA ಈ ತಕ್ಕ ಬರ್ತಾವ. ಅವು ಪಾಯಿಂಟ್ಸ್ ನೋಡ್ಕೊರಿ. ಅದೇ ರೀತಿ ಸೆಕೆಂಡ್ ಮತ್ತು ಥರ್ಡ್ ಅನ್ನ ನೋಡ್ಕೊರಿ. ಅದೇ ರೀತಿ ಈಚೆ ಕಡೆ ಸೈಡ್ ಬಂದ್ರೆ ಸಂಪನ್ಮೂಲ ಮರುಬಳಕೆಯ ಮಿತಿಗಳನ್ನು ನೋಡ್ಕೊರಿ. ವಿಡಿಯೋನ ಕೊನೆ ತನಕ ನೋಡ್ರಿ, ನಿಮ್ಗೆ ಯೂಸ್ ಆಗ್ತದ. ಪ್ರತಿ ಒಂದನ್ನ ತಕ್ಕಂತೆ ಅವುಗಳ ಪಾಯಿಂಟ್ಸ್ ಅನ್ನ ಬರ್ತಿದೀವಿ, ಅವುಗಳನ್ನ ನೋಡ್ರಿ. ಇದು ವಿಡಿಯೋ ಲಾಂಗ್ ಆಗ್ತದ. ಯಾಕಂದ್ರೆ ಅಂದ್ರೆ ಪ್ರತಿ ಚಾಪ್ಟರ್ ಅಲ್ಲಿ ಬರುವಂತ ಇಂಪಾರ್ಟೆಂಟ್ ಕ್ವಶನ್ಗಳು ಮತ್ತು ಅದರ ಕೀ ಪಾಯಿಂಟ್ ಅನ್ನ ಇರ್ತಾವ. ಆ ಪಾಯಿಂಟ್ಸ್ ಅನ್ನ ನೀವು ಸರಿಯಾಗಿ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಎಕ್ಸಾಮ್ಕ 80 ಅಂಕಕ್ಕೆ 80 ತೆಗಿಬೋದು ಸ್ನೇಹಿತರೆ. ಅದೇ ರೀತಿ ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗ ಸಪೋರ್ಟ್ ಮಾಡ್ರಿ. ನಿಮ್ಮ ಸ್ನೇಹಿತರಿದ್ದ ಅಂದ್ರೆ ಅವ್ರಿಗೂ ಕಳಿಸ್ರಿ, ಯಾಕಂದ್ರೆ ಅವ್ರಿಗೂ ಹೆಲ್ಪ್ಫುಲ್ ಆಗಲಿ ಅನ್ನುವ ಕಾರಣದಿಂದ ನೀವು ಅವ್ರಿಗೆ ಕಳಿಸ್ರಿ. ಅಷ್ಟು ಚಾಪ್ಟರ್ಗಳನ್ನು ಅದಾವು. ನೀವು ಸರಿಯಾಗಿ ಪಾಯಿಂಟ್ಸನ್ನು ಇರ್ತಾವ. ಇಂಥ ಪಾಯಿಂಟ್ಸ್ ಸಿಕ್ಕರೆ ನೀವು ಬಿಡಬಾರ್ದ್ರಿ. ಅಷ್ಟು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬೇಕು. ಪ್ರತಿಯೊಂದನ್ನು ಎಷ್ಟು ನೀಟ್ನೆಸ್ ಆಗಿದಾವ, ಪಾಯಿಂಟ್ಸನ್ನು ನೀಟ್ನೆಸ್ ಆಗಿದಾವ, ಅವುಗಳನ್ನು ನೋಡ್ಕೊಂಡ ನೀವು ಎಕ್ಸಾಮ್ದಾಗ ಯಾವ ರೀತಿ ಕ್ವಶನ್ ಕೇಳ್ತಾನ, ಯಾವ ರೀತಿ ಬರೆದ್ರೆ ನಮಗೆ ಜಾಸ್ತಿ ಮಾರ್ಕ್ಸ್ ಸಿಗ್ತಾವ ಎಂಬುದನ್ನು ಬರಿಬೇಕು. ಪೀಠಿಕೆ ಮತ್ತು ಉಪಸಂಹಾರ ಪ್ರತಿಯೊಂದಕ್ಕೂ ಕಡ್ಡಾಯವಾಗಿರ್ತಾವ. ಅವುಗಳನ್ನು ಏನು ಮಾಡ್ಬೇಕಂದ್ರೆ ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು. ಆಗ ಉಪಯೋಗ ಮಾಡ್ಕೋಬೇಕು, ಬಳಕೆಯನ್ನು ಮಾಡ್ರಿ. ಆಗ ನಮ್ಮ ಚಾನಲ್ ಏನೋ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಆಲ್ ದ ಬೆಸ್ಟ್ ರೀ ಎಲ್ಲ ಸ್ಟೂಡೆಂಟ್ಗೆ. ಥ್ಯಾಂಕ್ ಯು, ಒಳ್ಳೆಯದಾಗಲಿ.